ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬೈಲಹೊಂಗಲ ನಗರದಲ್ಲಿ ರಸ್ತೆ ಸುರಕ್ಷತೆ ಮತ್ತಷ್ಟು ಬಲಪಡಿಸಲು ಎಐ ಕ್ಯಾಮೆರಾಗಳ ಅಳವಡಿಕೆ. ಬೈಲಹೊಂಗಲ ನಗರದಲ್ಲಿ ರಸ್ತೆ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಪ್ರಮುಖ ವೃತ್ತಗಳು ಹಾಗೂ ರಸ್ತೆಗಳಲ್ಲಿ ಎಐ ಆಧಾರಿತ ಸಂಚಾರ ನಿಯಂತ್ರಣ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ನಗರದ ಚೆನ್ನಮ್ಮ ಸರ್ಕಲ್ನ ಕ್ಯಾಮೆರಾವನ್ನು ಅಳವಡಿಸಲಾಗಿದ್ದು, ಇದರ ಜೊತೆಗೆ ಬೊಳ್ಳನವರ ಪೆಟ್ರೋಲ್ ಬಂಕ್ ಸಮೀಪ, ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಆಮಟೂರ ಬಾಳಪ್ಪ ಕಾಮನ್ ಸರ್ಕಲ್ ಹಾಗೂ ಹಳೆಯ ಬಸ್ ನಿಲ್ದಾಣದ ಬಳಿ ಎಐ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಬೈಲಹೊಂಗಲ ಉಪವಿಭಾಗದ ಡಿಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠರವರು ಸಾರ್ವಜನಿಕರು ಕಡ್ಡಾಯವಾಗಿ ಸಂಚಾರ ನಿಯಮಗಳನ್ನು ಪಾಲಿಸುವಂತೆ ಮನವಿ ಮಾಡಿದರು. ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಬೇಕು, ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಹಾಕಿಕೊಳ್ಳಬೇಕು, ಮೂವರು ಒಂದೇ ವಾಹನದಲ್ಲಿ ಪ್ರಯಾಣಿಸುವುದು ಹಾಗೂ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದನ್ನು ಕಟ್ಟುನಿಟ್ಟಾಗಿ ತಪ್ಪಿಸಬೇಕು ಎಂದು ತಿಳಿಸಿದರು. ಎಐ ಕ್ಯಾಮೆರಾಗಳಲ್ಲಿ ಸಂಚಾರ ನಿಯಮ ಉಲ್ಲಂಘನೆಗಳು ದಾಖಲಾಗಿದ್ದರೆ ವಾಹನ ಮಾಲೀಕರ ಮನೆ ವಿಳಾಸಕ್ಕೆ ದಂಡದ ನೋಟಿಸ್ ಕಳಿಸಲಾಗುತ್ತದೆ. ಅದೇ ರೀತಿಯ ಉಲ್ಲಂಘನೆಯನ್ನು ಪದೇ ಪದೇ ಮಾಡಿದರೆ ಹೆಚ್ಚಿನ ಪ್ರಮಾಣದ ದಂಡ ವಿಧಿಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದರು. ವರದಿ ಸಮೀರ್ ಮುಲ್ಲಾನವರ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಕೇಸಸ್ ಕೂಡ ದಾಖಲು ಮಾಡ್ತಾ ಇದ್ದೀವಿ. ವಿತೌಟ್ ಹೆಲ್ಮೆಟ್ ಕೇಸಸ್ ದಾಖಲು ಮಾಡ್ತಾ ಇದ್ದೀವಿ. ಮತ್ತು ಯಾರು ಅಡ್ಡಾದಿಡ್ಡಿ ಚಾಲನೆ ಮಾಡ್ತಿರ್ತಕ್ಕಂಥ ವಾಹನಗಳನ್ನ ತಡೆದು ನಿಲ್ಲಿಸಿ ಅವರಿಗೆ ಕಾನೂನು ಪ್ರಕಾರ ಸೂಕ್ತ ನೋಟಿಸ್ ಅನ್ನು ನೀಡಿ ಅವ್ರ ಮೇಲೆ ಕೂಡ ನಾವು ಫೈನ್ ಕೂಡ ನಾವು ಹಾಕ್ತಾ ಇದ್ವಿ. ಇದಾಗ್ಯೂ ಕೂಡ ಬಹಳಷ್ಟು ಜನ ಇದನ್ನ ಕಂಪ್ಲೈ ಮಾಡದೇನೆ ಅಪಘಾತಗಳಿಗೆ ಈಡಾಗಿ ತೊಂದರೆ ಅನುಭವಿಸ್ತಿದ್ದಾರೆ. ಸೊ ಇದನ್ನ ನಾವು ಪ್ರಿವೆಂಟ್ ಮಾಡೋ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಗೆ ಆಟೋಮೈಸೇಷನ್ ಆಗಿದೆ. ಆಟೋಮೈಸೇಷನ್ ಅಂತಂದ್ರೆ ಆಟೋಮೆಟಿಕ್ ನಂಬರ್ ಡಿಟೆಕ್ಷನ್ ಕ್ಯಾಮೆರಾ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ITMS ಕ್ಯಾಮೆರಾ ಅಂತ ಕೊಟ್ಟಿದ್ದಾರೆ. ಇಂಟೆಲಿಜೆನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ITMS ಅಂದ್ರೆ ಇಂಟೆಲಿಜೆನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದ್ರ ಪ್ರಕಾರ ಅದರಲ್ಲಿ ಇರ್ತಕ್ಕಂಥ ಸಾಫ್ಟ್ವೇರ್ ಒಬ್ಬರು ಯಾವನು ವಾಹನ ಚಾಲನೆ ಮಾಡ್ತಿರ್ತಕ್ಕಂಥವನು ಅವನು ಏನು ಹೆಲ್ಮೆಟ್ ಹಾಕಿಲ್ದೇ ಇದ್ರೆ ಹೆಲ್ಮೆಟ್ ಹಾಕಿಲ್ಲ ಅಂತ ಆಟೋಮೆಟಿಕ್ ಫೈನ್ ಮಾಡುತ್ತೆ. ಕಾರಲ್ಲಿ ಆಟೋಮೆಟಿಕ್ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿ, ಸೀಟ್ ಬೆಲ್ಟ್ ಇಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಕ್ಯಾಮ್ರಾ ಕ್ಯಾಪ್ಚರ್ ಆಗ್ತದೆ, ಅದರ ಮೇಲೆ ಕೂಡ ಫೈನ್ ಆಗ್ತದೆ. ಟ್ರಿಪಲ್ ರೈಡಿಂಗ್ ಹೋದ್ರೆ ಟ್ರಿಪಲ್ ರೈಡಿಂಗ್ ಅಂತ ಆಟೋಮೆಟಿಕ್ ಕ್ಯಾಮ್ರಾ ಕ್ಯಾಪ್ಚರ್ ಆಗಿ ಆ ನಂಬರ್ ಐಡೆಂಟಿಫೈ ಮಾಡಿ ಅವ್ರದ್ದು ನಂಬರ್ಗೆ, ಅವರು ಮನೆ ಅಡ್ರೆಸ್ಗೆ ನೋಟಿಸ್ ಕೂಡ ಹೋಗ್ತವೆ. ಇವನ್ನ ಈಗಾಗಲೇ ಬೈಲಹೊಂಗಲ ಪಟ್ಟಣದಲ್ಲಿ ಚೆನ್ನಮ್ಮ ಸರ್ಕಲ್ ನಲ್ಲಿ ನಾವು ಈಗಾಗಲೇ ITMS ಕ್ಯಾಮರಾನ ನಾವು ಹಾಕಿದ್ದೀವಿ. ಇದ್ರ ಜೊತೆಗೆ ಆಟೋಮೆಟಿಕ್ ನಂಬರ್ ಪ್ಲೇಟ್ ಡಿಟೆಕ್ಷನ್ ಕ್ಯಾಮರಾನ ಈ ಬೋಳನವರ್ ಪೆಟ್ರೋಲ್ ಪಂಪ್ ಇಂಚಲ್ ಕಡೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಕೂಡ ನಾವು 2 ಕ್ಯಾಮರಾನ ನಾವು ಹಾಕಿದ್ದೀವಿ. ಅದ್ರ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಅಲ್ಲಿ ಮುರುಗೋಡಿಯಿಂದ ಬರ್ತಕ್ಕಂಥ ವಾಹನಗಳು ಮತ್ತು ಹೊಸೂರಿಂದ ಬರ್ತಕ್ಕಂಥ ವಾಹನಗಳು ಅಲ್ಲಿ ಕೂಡ ಹಾಕಿದ್ದೀವಿ. ಅದ್ರ ಜೊತೆಗೆ ಧಾರವಾಡಿಂದ ಬರ್ತಕ್ಕಂಥ ವಾಹನಗಳ ಬಗ್ಗೆ ಆಮಟೂರು ಬಾಳಪ್ಪ ಸರ್ಕಲ್ ಅಲ್ಲಿ ಹಾಗೂ ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ರ ಕೂಡ ನಾವು ಕ್ಯಾಮರಾನ ಹಾಕಿದ್ದೀವಿ. ಆದ್ದರಿಂದ ನಾವು ಬೈಲಹೊಂಗಲ ಉಪವಿಭಾಗದ ಎಲ್ಲ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ, ದಯವಿಟ್ಟು ರೋಡ್ ಟ್ರಾಫಿಕ್ ಸೇಫ್ಟಿ ರೂಲ್ಸ್ ಏನಿದಾವೆ ಅದನ್ನ ಫಾಲೋ ಮಾಡಿ, ಹೆಲ್ಮೆಟ್ ಹಾಕಿ, ಸೀಟ್ ಬೆಲ್ಟ್ ಹಾಕಿ, ಟ್ರಿಪಲ್ ರೈಡಿಂಗ್ ಹೋಗ್ಬೇಡಿ ಮತ್ತು ಕುಡಿದು ವಾಹನ ಚಾಲನೆ ಮಾಡಬೇಡಿ. ಹಾಗೇನಾದರೂ ಕಂಡು ಬಂದಲ್ಲಿ ನಿಮಗೆ ಖಂಡಿತವಾಗಿಯೂ ಕೂಡ ಫೈನ್ ಅಮೌಂಟ್ ಮನೆಗೆ ಬರ್ತದೆ. ಅದು ನೀವು ಪದೇ ಪದೇ ರಿಪೀಟೆಡ್ ಅಫೆಂಡರ್ನ ನೀವು ಆದ್ರೆ ಏನಾಗ್ತದೆ, ರಿಪೀಟ್ ಆಗಿ ಪದೇ ಪದೇ ನಿಮಗೆ ಚಲನ್ ಜನರೇಟ್ ಆಗಿ ನೀವು ಜಾಸ್ತಿ ಫೈನ್ ನ ಕೂಡ ಕಟ್ಟಬೇಕಾದಂತ ಪರಿಸ್ಥಿತಿ ಬರ್ತದೆ. ದಯವಿಟ್ಟು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಜೀವ ಉಳಿಸ್ಕೊಳ್ಳಿ. ಧನ್ಯವಾದ.